ಭಗವತೆ ವಿಷ್ಣುಮಾಯೇ ನಮೋ ನಮಃ. ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಗುರುಜಿ ಮಾಡುವ ನಮಸ್ಕಾರಗಳು. ನೋಡಿ ವೀಕ್ಷಕರೇ, ಇಂದಿನ ಸಂಚಿಕೆ ಬಹಳ ವಿಶೇಷದಾಯಕ. ಅದರಲ್ಲೂ ಕೂಡ ಈ ಶ್ರವಣ ನಾಮ ನಕ್ಷತ್ರದಲ್ಲಿ ಜನಿಸಿದವರಿಗಂತೂ ಬಹಳನೇ ಅವರಲ್ಲಿರ್ತಕ್ಕಂಥ ಅದೃಷ್ಟ, ಅವರಲ್ಲಿರ್ತಕ್ಕಂಥ ಲಕ್ಕಿಗಳಂತಲೇ ಹೇಳ್ಬೋದು. ಜನಿಸಿದವರಲ್ಲಿ ಅಷ್ಟು ಅವರಿಗೆ ಇರ್ತಕ್ಕಂಥ ಎಲ್ಲ ವೃದ್ಧಿದಾಯಕವಾಗಿರ್ತಕ್ಕಂಥ ಯೋಗಗಳು ಅಂತಕ್ಕಂಥದ್ದಿದೆ. ಹಾಗೆಯೇ ಎಲ್ಲ ಗುಣ ಸ್ವಭಾವ ಲಕ್ಷಣಗಳನ್ನು ನಾವು ಅತಿಯಾಗಿ ಕಾಣಬಹುದು. ಯಾಕಂದರೆ ಶ್ರವಣ ನಕ್ಷತ್ರದವರು ಒಂದು ಥರ ಬಹಳ ವಿಶೇಷದಾಗಿರತಕ್ಕಂತಹ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ. ಯಾಕಂದರೆ ಅವರಲ್ಲಿರ್ತಕ್ಕಂಥ ಮಾಡುವಂಥ ಕೆಲಸ ಕಾರ್ಯ ವ್ಯವಹಾರದಲ್ಲಿ ಪ್ರತಿಯೊಂದು ಕೂಡ ಗೆಲುವು ಇವ್ರದ್ದಾಗತಕ್ಕಂಥದ್ದಾಗತ್ತೆ. ಹಾಗೆ ಹೆಣ್ಣು ಮಕ್ಕಳಾದ್ರೂ ಕೂಡ ಇವರ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಕೆಲಸ ಕಾರ್ಯದಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು ಬಹಳ ಮುಂದಾಳತ್ವ ಕೈಗೆ ಮುಂದಾಗತಕ್ಕಂಥದ್ದು, ಬಹಳ ಮೇಧಾವಿಗಳಾಗ್ತಕ್ಕಂಥದ್ದು ಈ ನಕ್ಷತ್ರದವರಾಗಿದೆ. ತಪ್ಪದೆ ಈ ಒಂದು ಶ್ರವಣ ನಕ್ಷತ್ರದವರು ಈ ವಿಡಿಯೋನ ತಪ್ಪದೆ ನೋಡದೆ ಮರೆಯಕ್ಕೆ ಹೋಗಬೇಡಿ. ಯಾಕಂದರೆ ಈ ಒಂದು ಸಂಚಿಕೆಯನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ದಯವಿಟ್ಟು ಗಮನವಿಟ್ಟು ಈ ಸಂಚಿಕೆಯನ್ನು ನೋಡಿ. ಶ್ರವಣ ನಕ್ಷತ್ರದವರು ನೋಡಿ, ವಿಶೇಷದಾಯಕವಾಗಿ ನೋಡಿ. ಈ ಸಂಚಿಕೆಯಲ್ಲಿ ಏನಾಗುತ್ತಂತ ಹೇಳಿದ್ರೆ, ಬಹಳ ಶ್ರವಣ ನಕ್ಷತ್ರ ಅಂತ ಹೇಳಿದ್ರೆ ಅಧಿದೇವತೆ ಬಂದು ವಸು ಅಂತಕ್ಕಂಥದ್ದಾಗತ್ತೆ. ಇದು ಬಹಳ ಪರಿಣಾಮ ಇರತಕ್ಕಂಥದ್ದು ಮಹಾವಿಷ್ಣುವಿನ ನಕ್ಷತ್ರವಾಗಿದೆ. ಯಾಕಂದರೆ ವಿಷ್ಣು ಅಂತ ಹೇಳಿದ್ರೆ ಯಾವಾಗಲೂ ಏಕಾಂತದಲ್ಲಿರ್ತಕ್ಕಂಥ ವಿಷ್ಣು. ಇವರಿಗೆ ಅತಿಯಾದ ಇರ್ತಕ್ಕಂಥದ್ದು ಗಲಾಟೆ, ಅತಿಯಾಗ ಇರ್ತಕ್ಕಂಥದ್ದು ತೊಂದರೆ, ಇನ್ನೊಬ್ಬರ ತಾಪತ್ರೆ, ನೋವು, ಕಷ್ಟಗಳನ್ನು ಕೊಡಲಿಕ್ಕೆ ಯಾವತ್ತೂ ಇಚ್ಛೆ ಪಡೋದಿಲ್ಲ. ಬಹಳಷ್ಟು ಕೂಡ ಇವರು ಏನು ಶಾಂತ ಸ್ವಭಾವದವರು, ಬಹಳಷ್ಟು ಶಾಂತ ಸ್ವಭಾವದವರು. ಅಂಥ ವ್ಯಕ್ತಿತ್ವಗಳನ್ನು ನಾವು ಇದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಪ್ರಬಲವಾಗಿ ಬಂದು ಈ ನಕ್ಷತ್ರದಲ್ಲಿ ಅಂತ್ಯನಾಡಿ ಆಗುತ್ತೆ, ಮತ್ತು ಪ್ರಾಣಿ ಬಂದು ಮಂಗ ಆಗ್ತಕ್ಕಂಥದ್ದು, ಮತ್ತು ದೇವಗಣ ಆಗ್ತಕ್ಕಂಥದ್ದು. ಈ ನಕ್ಷತ್ರದಲ್ಲಿ ಜನಿಸಿದವರು ನೋಡಿ ಬಹಳ ಕೈಕಾಲುಗಳು ಉದ್ದವಾಗಿರ್ತಕ್ಕಂಥದ್ದು. ಯಾಕಂದರೆ ಅಜಾನ ಬಾವು ಥರ ನೋಡ್ಬೋದು. ಯಾಕಂದರೆ ಕೈ ಬಹಳ ಉದ್ದವಾಗಿರ್ತಕ್ಕಂಥದ್ದಾಗಿರುತ್ತೆ ಮತ್ತು ಎತ್ತರವಾಗಿರ್ತಕ್ಕಂಥದ್ದಾಗಿರ್ತಾರೆ. ಕಣ್ಣುಗಳು ಸೂಕ್ಷ್ಮ ಕಣ್ಣುಗಳಾಗಿ ಹೊಂದಿರತಕ್ಕಂಥದ್ದಾಗಿರ್ತಾರೆ ಮತ್ತು ಮೂಗು ಅತಿ ಉದ್ದವಾಗಿರ್ತಕ್ಕಂಥದ್ದಾಗಿರುತ್ತೆ ಮತ್ತು ಕಿವಿಗಳು ಸ್ವಲ್ಪ ಅಗಲವಾಗಿರ್ತಕ್ಕಂಥದ್ದಾಗಿರುತ್ತೆ. ದೇಹವು ಸ್ಥೂಲವಾಗಿರ್ತಕ್ಕಂಥದ್ದು, ಎತ್ತರ, ಹಾಗೆ ಎಲ್ಲವೂ ಬಹಳ ಆಕರ್ಷಣೆಯ ಕಾಣ್ತಕ್ಕಂಥದ್ದಾಗಿರ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳಾಗ್ತಂದ್ರೂ ಬಹಳಷ್ಟು ನಯ ವಿನಯ ಗೌರವದಿಂದ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪನೇ ಇವರಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಆ ಕಳೆ ಅಂಶನೇ, ಆ ದೇವತೆ ಅಂಶನೇ ಇವರಲ್ಲಿ ಆಗಿರ್ತಕ್ಕಂಥದ್ದಾಗಿರ್ತಾರೆ. ಶ್ರವಣ ನಾಮ ನಕ್ಷತ್ರದಲ್ಲಿ ಜನಿಸಿದ್ದ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಅದೃಷ್ಟತನದಲ್ಲಿ ಅಂತ ನಾವು ನೋಡ್ಬೋದು. ಈ ನಕ್ಷತ್ರದಲ್ಲಿ ನೋಡಿ ತುಂಬನೇ ಮನೆಯವರನ್ನ ತುಂಬ ಜವಾಬ್ದಾರಿಯಿಂದ ನೋಡ್ಕೊಳ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ತುಂಬ ಪ್ರೀತಿಸೋರಂಥವ್ರಾಗಿರ್ತಾರೆ. ಮತ್ತು ಮನೆತನ ಕುಟುಂಬದ ಜವಾಬ್ದಾರಿ ತಗೊಳ್ಳೋದು ಜಾಸ್ತಿ. ಮತ್ತು ಇವರು ಅಪಾರ ವಿದ್ಯಾವಂತರಾಗ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಅಪಾರ ಬುದ್ಧಿವಂತರು, ಅಪಾರ ಜ್ಞಾನವಂತರು, ದೈವ ಭಕ್ತಿ ಉಳ್ಳವರು. ಈ ನಕ್ಷತ್ರದವರು ನೋಡಿ, ಈ ಶ್ರವಣ ನಾಮ ನಕ್ಷತ್ರದವರು ಪರ್ಟಿಕ್ಯುಲರ್ ಆಗಿ ದೈವ ಭಕ್ತರು ಜಾಸ್ತಿ. ಯಾವಾಗಲೂ ಪೂಜೆ ಪುನಸ್ಕಾರ, ಆ ದೇವಸ್ಥಾನ ಈ ದೇವಸ್ಥಾನ, ಎಷ್ಟೇ ಇವರು ಆಮೇಲೆ ಮಾತನ್ನ ಕೇಳ್ತೀರಿ, ದೇವಸ್ಥಾನ ಪೂಜೆ ಪುನಸ್ಕಾರ ಇದೇ ಜಾಸ್ತಿ ವರ್ಣನೆ ಬರ್ತಕ್ಕಂಥದ್ದು. ಯಾಕಂದರೆ ವಿಷ್ಣುವಿನ ಮಹಾನಕ್ಷತ್ರ ಅಲ್ವಾ. ಆ ವಿಷ್ಣುವಿನ ನಕ್ಷತ್ರ ಆಗಿರೋದ್ರಿಂದ ದೈವವನ್ನು ಪೂಜೆ ಪುನಸ್ಕಾರದಲ್ಲೇ ತಲೆನಲ್ಲಿ ಮಾಡ್ಕೊಂಡ್ಬಿಡ್ತಾನೆ. ಅಂತಹ ಮಹತ್ತರವಾದ ನಕ್ಷತ್ರ ಈ ನಕ್ಷತ್ರವಾಗಿರ್ತಕ್ಕಂಥದ್ದು. ಮತ್ತು ಅಪಾರವಾದ ದೈವ ಭಕ್ತಿ, ಹಾಗೆ ತುಂಬ ಸಾಧನೆ ಮಾಡುವಂತಹ ವ್ಯಕ್ತಿತ್ವಗಳಾಗಿರ್ತಾರೆ. ಯಾಕಂದರೆ ಈ ನಕ್ಷತ್ರದಲ್ಲಿ ತುಂಬ ಶಾಂತ ಸ್ವಭಾವದವರು, ಶಕ್ತಿಶಾಲಿಗಳು ಮತ್ತು ಜ್ಞಾಪಕ ಶಕ್ತಿ ಉಳ್ಳಂಥ ವ್ಯಕ್ತಿಗಳು. ಎಷ್ಟೇ ವರ್ಷದ ಅದು ಕೆಲಸಗಳನ್ನು ಹೇಳಿರಲಿ, ಎಂಥ ವಿಷಯಗಳನ್ನು ಹೇಳಿರಲಿ, ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ತಕ್ಕಂಥ ವ್ಯಕ್ತಿಗಳು ಇವರು. ಬಹಳ ಶಾರ್ಪ್ ಮೈಂಡೆಡ್ಡು, ಬಹಳ ಶಾಂತ ಸ್ವಭಾವದವರು. ಹಾಗೆ ಈ ನಕ್ಷತ್ರದವರು ಬಹಳ ಸಾಧನೆ ಮಾಡೋದು ಜಾಸ್ತಿ. ಈ ಕ್ರೀಡೆ, ಕಲಾ, ನಾಟ್ಯ, ಸಂಗೀತ, ಈ ಚಿತ್ರ ಉದ್ಯಮ ಇಂಥದ್ರಲ್ಲಿ ಬಹಳ ಪ್ರಚಲಿತವಾಗಿ ಸಾಧನೆ ಜಯಿಸುವಂಥದ್ದು ಜಾಸ್ತಿ. ಮತ್ತು ಕ್ರೀಡಾರಂಗದಲ್ಲಿ ಜಯಿಸುವಂಥದ್ದು ಜಾಸ್ತಿ. ಎಲ್ಲ ವರ್ಗದಲ್ಲೂ ಕೂಡ ಅತಿಯಾದ ಗೌರವವನ್ನು ಇಟ್ಕೊಳ್ತಕ್ಕಂಥ ವ್ಯಕ್ತಿಗಳು ಇವ್ರದ್ದಾಗಿರ್ತಕ್ಕಂಥದ್ದಾಗಿರುತ್ತೆ. ಯಾಕಂದರೆ ಈ ನಕ್ಷತ್ರದಲ್ಲಿ ಬಂದು ಪೂರ್ಣವಾಗಿ, ಯಾಕಂದರೆ ಹೆಣ್ಣು ಮಕ್ಕಳಲ್ಲಂತರೂ ಬಹಳಷ್ಟು ಎಲ್ಲ ಇದ್ದ ಮನೆಗೂ ಮತ್ತು ಗಂಡನ ಮನೆ ಹೋದ ಮನೆಗೂ ಕೂಡ ಬಹಳ ಅದೃಷ್ಟ ತರ್ತಕ್ಕಂಥದ್ದು ಈ ನಕ್ಷತ್ರದವರಾಗಿರ್ತಾರೆ. ಅದೇ ಈ ನಕ್ಷತ್ರದಲ್ಲಿ ಅತಿ ಹೆಚ್ಚಾಗಿ ಹೆಸರು ಮಾಡತಕ್ಕಂಥದ್ದು ಘನತೆ, ಗೌರವ,
ಎಲ್ಲವನ್ನು ಅಭಿಪ್ರಾಯದಲ್ಲಿಟ್ಕೊಂಡು ಸಮಾಜದಲ್ಲಿ ಘನತೆ ಗೌರವವನ್ನು ಕಾಪಾಡು ಹೆಸರು ಮಾಡ್ತಕ್ಕಂಥ ವ್ಯಕ್ತಿತ್ವದವರಾಗಿರ್ತಾರೆ. ಮತ್ತು ಈ ನಕ್ಷತ್ರದಲ್ಲಿ ಬಂದು ನೋಡಿ ಬಹಳ ಪರಿಸರವಾದಿಗಳಾಗಿರ್ತಾರೆ. ಪರಿಸರ ಅಂತ ಹೇಳಿದ್ರೆ ಈ ಗಿಡ ಮರ ಈ ವನಗಳನ್ನು ನೋಡ್ತಾ ಮತ್ತೆ ಸಮೃದ್ಧಿ ಅರಣ್ಯ ಕಾಡು ಪ್ರಾಣಿಗಳ ಮೇಲೆ ಬಹಳ ಆಕರ್ಷಣೆ ಆಗಿರ್ತಕ್ಕಂಥ ವ್ಯಕ್ತಿತ್ವದವರಾಗಿರ್ತಾರೆ. ಹಾಗೆ ಈ ನಕ್ಷತ್ರದ ಅತಿ ಹೆಚ್ಚು ವಿದೇಶದಲ್ಲಿ ಕೆಲಸ ಮಾಡೋರೇ ಜಾಸ್ತಿ. ಯಾಕಂದ್ರೆ ಒಂದು ಕಡೆ ನಿಲ್ಲಲ್ಲ ಇವರು. ಯಾಕಂದ್ರೆ ಬಹಳ ಬೇರೆ ಬೇರೆ ಕಡೆನೆ ಹೊಸದಾದ ಕೆಲಸ, ಹೊಸದಾದ ಕಾರ್ಯ, ಹೊಸದಾದ ವಿಚಾರವಂತರೇ ಆಗಿರ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರು. ಮತ್ತೆ ಸ್ಥಾನ ಮಾನ ಗೌರವವನ್ನು ಇಟ್ಟುಕೊಂಡು ಅತಿಯಾದ ಸ್ಥಾನಗಳನ್ನು ಗಳಿಸ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ಇವರು ಪರಾಬಲಾಭಿಗಳು ಅಂದ್ರೆ ಪರಾಂಶಗಳು. ಯಾಕಂದ್ರೆ ಸಹಾಯ ಮಾಡೋದು ಜಾಸ್ತಿ ಈ ನಕ್ಷತ್ರದವರು. ಯಾಕಂದ್ರೆ ಅತಿ ಹೆಚ್ಚಾಗಿ ಗುಣಗಳನ್ನು ಹೊಂದಿರ್ತಾರೆ. ಯಾರೇ ಕಷ್ಟದಲ್ಲಿ ಬಂದ್ರು, ಯಾರೇ ಇಂಥ ಸಮಸ್ಯೆ ಇದೆ ಅಂತ ಬಂದ್ರು ಬಹಳ ಮುಂದಾತ್ವಗಳನ್ನು ವಹಿಸಿ ಕಷ್ಟಗಳನ್ನು ಪರಿಹಾರ ಮಾಡತಕ್ಕಂಥ ಮನೋಭಾವನೆ ಇರೋದಾಗಿರುತ್ತೆ. ಈ ನಕ್ಷತ್ರದಲ್ಲಿ ಎಷ್ಟೇ ಹಣಕಾಸು ಬಂದರೂ ಕೈಯಲ್ಲಿ ಉಳಿಯೋದು ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಅಧಿಕವಾದ ಖರ್ಚುಗಳು ಮಾಡ್ತಕ್ಕಂಥದ್ದು ಜಾಸ್ತಿ. ಮತ್ತೆ ಸ್ವಲ್ಪ ಅವಾಗವಾಗ ಸ್ವಲ್ಪ ನೀಚ ಗ್ರಹಗಳಿಂದ ಆಗುವಂತಹ ಕೆಲವೊಂದು ಪರಿಣಾಮದಿಂದ ಆರೋಗ್ಯದಲ್ಲಿ, ಹಣಕಾಸಿನಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಪ್ರತಿಯೊಂದು ಭಾಗದಲ್ಲೂ ಸ್ವಲ್ಪ ತೊಂದರೆಗಳನ್ನು ಕಾಣಿಸ್ತಾನೆ ಇರ್ತದೆ. ಅದಕ್ಕೆ ಕೆಲವೊಂದು ಸುಲಭ ಪರಿಹಾರ ಏನಂತ ಹೇಳಿದ್ರೆ, ವಿಶೇಷವಾಗಿ ನೋಡಿ ಶ್ರೀಗಂಧದ ಜೊತೆಗೆ ಹಸುವಿನ ಹಾಲು ಮತ್ತು ಗೋರ ಅಂಜನ ಇದನ್ನು ಮೂರನ್ನು ಮಿಶ್ರಣವನ್ನು ಮಾಡಿ ತೇದಿ ನಿತ್ಯ ಶನಿವಾರ ದಿವಸ ಒಂದು ಶುದ್ಧವಾದ ಹೊಸ ವಸ್ತ್ರವನ್ನು ಧರಿಸಿ ಹಣೆಗೆ ತಿಲಕವನ್ನು ಇಟ್ಟು ಪೂರ್ಣವಾಗಿ ಶ್ರೀ ವೆಂಕಟೇಶ್ವರ ದರ್ಶನವನ್ನು ಪಡೆಯೋದ್ರಿಂದ ಸಾಕಷ್ಟು ವೃದ್ಧಿದಾಯಕವಾಗಿ ಕಾಣತಕ್ಕಂಥದ್ದಾಗುತ್ತೆ. ಬಹಳ ಅಭಿವೃದ್ಧಿಗಳನ್ನು ಕಾಣತಕ್ಕಂಥದ್ದಾಗುತ್ತೆ. ತುಂಬನೇ ಇವರಿಗೆ ಒಳ್ಳೆಯದಾಗ್ತಕ್ಕಂಥ ಸ್ವಭಾವ ಆಗುತ್ತೆ. ಹಾಗೆ ನಿಮಗೆ ಯಾವುದೇ ಕಠಿಣ ನಿಗೂಢ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂಥ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರದಲ್ಲಿದೆ. ಮತ್ತೆ ಜಾತಕದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ನೇರವಾಗಿ ಬಂದು ಜಾತಕವನ್ನು ತೋರಿಸಿ ಪರಿಶೀಲನೆ ಮಾಡಿ ಅದಕ್ಕೆ ಏನಿದೆ ಪರಿಹಾರವನ್ನು ತಿಳಿಸ್ಕೊಡ್ತೇವೆ. ನಮಸ್ಕಾರ.